ನಾವಿದ್ದೀವಿ ಹೊಸ ಮಹೇಂದ್ರ XUV7 XO ಅಲ್ಲಿ. ತುಂಬಾ ಫೀಚರ್ ಪ್ಯಾಕ್ ಆಗಿರುವಂತ ಒಂದು ಕಾರ್ ಇದು. ತುಂಬಾ ನಾನು ಅವಾಗಲೇ ಹೇಳಿದ್ದೀನಿ ನಿಮಗೆ ಇದರಲ್ಲಿ ಏನು ಸಿಗುತ್ತೆ ಅಂತ. ಓಕೆ ಓಕೆ ಸೊ ಇದೀಗ ಓಡಿಸೋಕೆ ಹೇಗಿದೆ ಅಂತ ನೋಡೋಣ. ಮೊದಲು ಇದರ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ತೀನಿ. ಇದ್ರಲ್ಲಿ ನಮಗೆ 2 ಎಂಜಿನ್ ಆಪ್ಷನ್ ಸಿಗುತ್ತೆ. ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಸಿಗುತ್ತೆ. ಪೆಟ್ರೋಲ್ ನಮಗೆ 2 ಲೀಟರ್ನ ಪೆಟ್ರೋಲ್ ಟರ್ಬೋ ಚಾರ್ಜ್ ಎಂಜಿನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಡೀಸೆಲ್ ನಮಗೆ 2.2 ಲೀಟರ್ ಇಂದು ಟರ್ಬೋ ಚಾರ್ಜ್ ಎಂಜಿನ್ ನಮಗೆ ಸಿಗ್ತಾ ಇದೆ. ಇವಾಗ ನಾನು ಓಡಿಸ್ತಿರೋದು ಇದು ಡೀಸೆಲ್ ಇದು. ಅಂಡ್ ಟಾಕ್ ಅನ್ನೋದ್ರ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಇನ್ನು ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪೆಟ್ರೋಲ್ ಅಲ್ಲಿ ನಮಗೆ ಆಲ್ಮೋಸ್ಟ್ 200 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ 380 ಒಂದು ಟಾಕ್ ಸಿಗುತ್ತೆ. ಬಟ್ ಟಾರ್ಕ್ ಇರೋದು ನಮಗೆ ಡೀಸೆಲ್ ನಮಗೆ ಆಲ್ಮೋಸ್ಟ್ 183 bhp ಪವರ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಮ್ಯಾನ್ಯುವಲ್ ಅಲ್ಲಿ ನಮಗೆ 420 ಟಾರ್ಕ್ ನಮಗೆ ಇದು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ ನಮಗೆ ಆಟೋಮ್ಯಾಟಿಕಲ್ಲಿ 450 NM ಟಾರ್ಕ್ ಇದ್ದಂಗೆ ಪ್ರೊಡ್ಯೂಸ್ ಮಾಡುತ್ತೆ. ಇದಿಷ್ಟು ಮೇನ್ ಆಗಿರುವಂಥ ವಿಷಯ. ಸೊ ಟಾರ್ಕ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಕಾರ್ ಅಂತ ಹೇಳ್ಬೋದು. ಓಡಿಸೋಕೆ ತುಂಬಾ ಲೈಟ್ ಅನ್ಸುತ್ತೆ ನಮಗೆ, ಸ್ಟೀರಿಂಗ್ ಇಲ್ಲಿ ತುಂಬಾ ಲೈಟ್ ಅನ್ಸುತ್ತೆ. ಬಟ್ ಹೋಗ್ತಾ ಸ್ಪೀಡ್ ಜಾಸ್ತಿ ಆದಂಗೂ ನಮಗೆ ಸ್ವಲ್ಪ ಹೆವಿ ಆಗ್ತಾ ಬರುತ್ತೆ. ಅದು ಆಕ್ಚುಲಿ ಆಗ್ಲೇಬೇಕಾಗಿರುವಂತ ವಿಷಯ ಅದು. ಅಂಡ್ ಅದು ಬಿಟ್ಟು ನಮಗೆ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸೇಫ್ಟಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 73+ ಸೇಫ್ಟಿ ಫೀಚರ್ಸ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಲೆವೆಲ್ 2 ADAS ಕೂಡ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಬಟ್ ADAS ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ADAS ನ ಒಂದು ರೆಡಾರ್ ಏನಿದೆ ಅದನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡಿ, ಮುಂದ್ಗಡೆ ಏನಾದ್ರು ಆಬ್ಜೆಕ್ಟ್ ಇದ್ರೆ ಅದು ನಮಗೆ ಒಂದು ರೀತಿ 3D ಆಬ್ಜೆಕ್ಟ್ ಅದನ್ನ ಸ್ಕ್ಯಾನ್ ಮಾಡಿ ಲಿಟ್ರಲಿ ನಮಗೆ ಅಲ್ಲಿ ಏನಾದ್ರು ಒಂದು ನಾಯಿನೋ ಇಲ್ಲಾಂದ್ರೆ ಬೇರೆ ಏನಾದ್ರು ಗಾಡಿನೋ ಏನಾದ್ರು ನಿಂತಿದ್ರು ಕೂಡ ಅದನ್ನ ಆಬ್ಜೆಕ್ಟ್ ಇದು ಮಾಡಿ ಅದನ್ನ ತಪ್ಪಿಸ್ಕೊಳ್ಳುತ್ತೆ. ಸೊ ಅಷ್ಟೊಂದು ಫೀಚರ್ಸ್ ನಮಗೆ ಇದ್ರಲ್ಲಿ ಆಡ್ ಮಾಡಿದ್ದಾರೆ. ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಭಾರತ್ NCAP ಆಗಿರ್ಬೋದು, ಗ್ಲೋಬಲ್ NCAP ಆಗಿರ್ಬೋದು, ಎಲ್ಲಾನು ಕೂಡ 5 ಸ್ಟಾರ್ ರೇಟಿಂಗ್ ನಮಗೆ ಸಿಗುತ್ತೆ. ಸೊ ಇದು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಸ್ಟೀಲ್ ಅಲ್ಲೇ ಅವ್ರು ಬಿಲ್ಡ್ ಮಾಡಿದ್ದಾರೆ ಅಂತ. ಇದರಲ್ಲಿ ಹೇಳಲೇಬೇಕಂತ ವಿಷಯ ಏನು ಅಂದ್ರೆ ಇದರ ಒಂದು ಸಸ್ಪೆನ್ಷನ್ ಸೆಟಪ್ ಬಗ್ಗೆ. ಆಕ್ಚುಲಿ ಅವ್ರು ಈ ಒಂದು ಕಾರಲ್ಲಿ ಮೇನ್ ಆಗಿ ಚೇಂಜ್ ಮಾಡಿರುವಂತದ್ದೇ ಸಸ್ಪೆನ್ಷನ್ ಅಂತ ಹೇಳ್ಬೋದು. ಇವಾಗ ಇದ್ರಲ್ಲಿ ನಮಗೆ ವರ್ಲ್ಡ್ ಅಲ್ಲೇ ಫಸ್ಟ್ ಅಂತ ಹೇಳ್ಬೋದು ಡಾವಿನ್ಸಿ ಸಸ್ಪೆನ್ಷನ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಡಾವಿನ್ಸಿ ಸೆಟಪ್ ಏನು ಅಥವಾ ಸಸ್ಪೆನ್ಷನ್ ಏನು ಅಂತ ಕೇಳೋದಾದ್ರೆ ಅದು ಆಕ್ಚುಲಿ ಒಂದು ರೀತಿ ಇಂಟೆಲಿಜೆಂಟ್ ಡ್ಯಾಂಪಿಂಗ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೊ ನಮ್ಮ ಮುಂದ್ಗಡೆ ನಾವೇನಾದ್ರೂ ಬ್ರೋಕನ್ ಆಗಿರುವಂತ ರೋಡಲ್ಲಿ ಹೋಗ್ತಾ ಇದ್ರೆ, ಹೊಂಡ ಗುಂಡಿಗಳಿದ್ರೆ ಅದು ಮೊದಲೇ ಅನಲೈಸ್ ಮಾಡಿ ಇದರ ಸಸ್ಪೆನ್ಷನ್ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಅದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದು ಇಂಟೆಲಿಜೆಂಟ್ ಡ್ಯಾಂಪಿಂಗ್ ಸಸ್ಪೆನ್ಷನ್ ಇದರಲ್ಲಿ ನಮಗೆ ಇರುವಂಥದ್ದು. ಸೊ ಅದು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಹಾಗಾಗಿ ನೀವಿನ್ನು ಯಾವ ರೋಡಲ್ಲಿ ಬೇಕಾದರೂ ಹೋಗಿ ಅಥವಾ ಎಲ್ಲೇ ನಿಮಗೆ ಲಾಂಗ್ ರೈಡ್ ಆಗಲಿ, ಲಾಂಗ್ ಡ್ರೈವ್ ಆಗಲಿ, ನೀವು ಎಲ್ಲಿ ಹೋದ್ರೂ ಕೂಡ ನಿಮಗೆ ನಿಮ್ಮ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಜಾಸ್ತಿ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂತಹ ನಿಮಗೆ ಬಾಡಿ ರೋಲ್ಸ್ ಎಲ್ಲ ಇದೆ ನಿಮಗೆ ಇದರಲ್ಲಿ, ಇಲ್ಲ ಅಂತ ಹೇಳಲ್ಲ. ದೊಡ್ಡ ಕಾರ್ ಇದ್ದು ನಮಗೆ ಬಾಡಿ ರೋಲ್ಸ್ ಎಲ್ಲ ಇದೆ, ಬಟ್ ತುಂಬಾ ಕಮ್ಮಿ ಆಗಿದೆ ನಮಗೆ 700ಗೆ ಕಂಪೇರ್ ಮಾಡಿದ್ರೆ ಅಥವಾ ಲಾಸ್ಟ್ ಪ್ರೀ ಫೇಸ್ ಲಿಫ್ಟಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಇದಾಗಿದೆ ಅಂತ ಹೇಳ್ಬೋದು. ಅಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ಅಷ್ಟೇ ನಮಗೆ ಇದು ಕರೆಕ್ಟಾಗಿ ನಾವು ಬೇಕಾದಂತಹ ಜಾಗದಲ್ಲೇ ನಮಗೆ ನಿಲ್ಲುತ್ತೆ ನಮ್ಮ ಎಫರ್ಟ್ನ ಹಾಕಿದ್ರೆ. ಅಂಡ್ ನಮಗೆ 4 ಡಿಸ್ಕ್ ಬ್ರೇಕ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಇದು ಒಂದು ಗಾಡಿಯ ಕಂಟ್ರೋಲಿಂಗ್ ಕೇಪಬಿಲಿಟಿ ಏನಿದೆ ಅದು ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಗಾಡಿಯ ಪ್ರೈಸ್ ಬಗ್ಗೆ ಹೇಳಿದ್ರೆ 13.66 lakhs ಇಂದ ನಮಗೆ 22.47 lakhs ತನಕ ಹೋಗುತ್ತೆ. ಇದ್ರ ಒಂದು ತುಂಬಾ ವೇರಿಯಂಟ್ಗಳಿದಾವೆ. ಸೊ ಅತಿ ಹೆಚ್ಚು ವೇರಿಯಂಟ್ ಇರೋದು ಅಥವಾ ಹೆಚ್ಚು ಸೇಲ್ ಆಗೋ ವೇರಿಯಂಟ್ ಯಾವುದು ಅಂದ್ರೆ ನಿಮಗೆ ಇದರಲ್ಲಿ AX7 ಅಂತ ಏನ್ ಹೇಳ್ತೀವಿ ಆ ಒಂದು ವೇರಿಯಂಟ್ ಜಾಸ್ತಿ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. 18 ಲಕ್ಷಕ್ಕೆ ಆ ಒಂದು ಆಸ್ಪಾಸಲ್ಲಿ ಸಿಗುತ್ತೆ. ಅದಿಷ್ಟು ಈ ಒಂದು ಗಾಡಿ ಬಗ್ಗೆ. ಸೊ ಇದನ್ನ ಯಾರು ತಗೋಬೇಕು ಅಂತ ಹೇಳಿದಾರೆ, ಯಾರ ಹತ್ರ ತುಂಬಾ ದುಡ್ಡು ಇದೆಯೋ ಅವ್ರು ತಗೊಬಹುದು. ಅದು ಬಿಟ್ಟು ನಿಮ್ಮ ಅವಶ್ಯಕತೆ ಇರ್ಬೇಕಾದ್ರೆ ನೀವೊಂದು ಫ್ಯಾಮಿಲಿ ಒಂದು 5 ಜನ ಇರುವಂತ ಒಂದು ಫ್ಯಾಮಿಲಿ, ಅದರಲ್ಲಿ 2 ಮಕ್ಕಳು, 3 ಜನ ಈ ರೀತಿ ಎಲ್ಲ ಇದ್ರೆ ನಿಮಗೆ ಖಂಡಿತ ಇದು 7 ಸೀಟರ್ ಕಾರ್ ಇದು. ಸೊ ಒಂದು ಪಕ್ಕಾ ಒಂದು ಫ್ಯಾಮಿಲಿ ಕಾರ್ ಅಂತ ಹೇಳ್ಬೋದು. 3ನೇ ರೋ ಅಲ್ಲಿ 2 ಮಕ್ಕಳನ್ನ ಹಾಕಿ, ಸೆಕೆಂಡ್ ರೋ ಅಲ್ಲಿ ತುಂಬಾ ದೊಡ್ಡವರೆಲ್ಲ ಕೂತು ಇಲ್ಲಿ ಆರಾಮಾಗಿ ಮುಂದ್ಗಡೆ 2 ಕೂತ್ಕೊಂಡು ಆರಾಮ್ಸೆ ಹೋಗ್ಬೋದು. ಹಿಂದ್ಗಡೆ ಮಕ್ಕಳು ಕೂರೋದು ನಂಗೆ ಅಷ್ಟೊಂದು ಮಕ್ಕಳು ಕೂರೋದು ಓಕೆ, ಬಟ್ ದೊಡ್ಡವರು 3rd ರೋ ಸೀಟಲ್ಲಿ ಕೂರಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಅವ್ರನ್ನ ಹಾಕ್ಬೇಡಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ. ಅಭಿಷೇಕ್ ಮುಂದಾಸ್ ಸೈನಿಂಗ್ ಆಫ್.